ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ವತಿಯಿಂದ ನಾವಿವತ್ತು ಪ್ಲಾಂಟ್ಸ್ನ ಕೊನೆ ಭಾಗ ಯಾವುದು, ಪ್ಲಾಂಟ್ಸ್ನ ಫಿಸಿಕಲ್ ಪ್ರೊಸೆಸಸ್ ಬಯೋಲಾಜಿಕಲ್ ಪ್ರೊಸೆಸಸ್ ಅಂದರೆ ಜೈವಿಕ ಪ್ರಕ್ರಿಯೆಗಳು ಯಾವ್ಯಾವಪ್ಪ, ಊಟ ಹೆಂಗೆ ತಯಾರಿಸುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಫೋಟೋಸಿಂಥಸಿಸ್. ನೆಕ್ಸ್ಟು ಸೀಡ್ ಜರ್ಮಿನೇಷನ್, ಹೆಂಗೆ ಮೊಳಕೆ ಹೊಡೆಯುತ್ತೆ, ಮತ್ತೆ ಯಾವುದು ಟ್ರಾನ್ಸ್ಪಿರೇಷನ್ ಅಂತಂದ್ರೆ ಬಾಷ್ಪ ವಿಸರ್ಜನೆ. ಇವು 3 ಪ್ರೊಸೆಸ್ಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ನೋಡಿ ಪ್ಲಾಂಟ್ ಯಾವ ತರ ಊಟ ಮಾಡುತ್ತೆ ಅಂತ. ಓಕೆನಾ, ನಾವು ನಮಗೆ ಒಂದು ಅಡಿಗೆ ಬೇಕಾದ್ರೆ ನಮ್ಗೆ ಹೊಟ್ಟೆ ಹಸಿತಪ್ಪ, ನಮ್ಮ ಮನೆಯಲ್ಲಿ ಅಮ್ಮ ಇರ್ತಾಳೆ, ಅವ್ರೇನ್ ಮಾಡ್ತಾರೆ, ಅಡಿಗೆ ಮಾಡ್ತಾರೆ. ಯಾವ ತರ ಅಂದ್ರೆ ಅಕ್ಕಿಯಿಂದ ತಗೊಂತಾರೆ, ಅಕ್ಕಿ, ನೀರು, ಉಪ್ಪು, ಕರಿಮೆಣಸುಗಳು, ಸಾವಿರಾರು ಏನಿರ್ತಾವೆ, ನೂರಾರು ಏನಿರ್ತಾವೆ, ಮಸಾಲೆ ಪದಾರ್ಥಗಳಿರ್ತಾವೆ. ಇದನ್ನೆಲ್ಲ ಬಳಸ್ಕೊಂಡು ಏನ್ ಮಾಡ್ತಾರೆ, ಅಡಿಗೆ ಮಾಡ್ತಾರೆ. ಬಟ್ ಈಗ ಪ್ಲಾಂಟ್ಸ್ ಯಾವ ತರ ಅಡಿಗೆ ಮಾಡ್ತಾವ ಅಂತಂದ್ರೆ, ಈ ಪ್ಲಾಂಟ್ಸ್ ಇರ್ತಾವಲ್ವಾ, ಈ ಪ್ಲಾಂಟ್ಸ್ ಈ ತರ ಇವು ಹಗಲತ್ತಿನಲ್ಲಿ ಅಂದ್ರೆ ಹಗಲಿನಲ್ಲಿ ಸೂರ್ಯನ ಬೆಳಕಿರುತ್ತಲ್ಲ, ಸೂರ್ಯನ ಬೆಳಕು, ಆ ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಫಸ್ಟ್ನೇದು ಸನ್ಲೈಟ್. ಓಕೆನಾ, ಸೂರ್ಯನ ಬೆಳಕನ್ನು ಬಳಸ್ಕೊಳ್ಳುತ್ತೆ. ಮತ್ತೆ ಹಗಲಿನಲ್ಲಿ ಅದಾದ್ಮೇಲೆ ಗಾಳಿ ಅಂದ್ರೆ ಯಾವ್ದಪ್ಪ, ಗಾಳಿಯಲ್ಲಿ CO2 ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅದನ್ನ ಬಳಸ್ಕೊಳ್ಳುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನೀರು, ವಾಟರ್, ನೀರು ಬಳಸ್ಕೊಳ್ಳುತ್ತೆ. ಮತ್ತೆ ನೋಡ್ರಿ, ನಿಮ್ಗೆ ಯಾರಾದ್ರೂ ಆರಾಮ್ ತಪ್ಪಿಲ್ಲಾರ್ದಾಗ ಡಾಕ್ಟರ್ ಹತ್ರ ಹೋಗಿರ್ತಿರಲ್ಲ, ಅವಾಗ ನಿಮ್ಗೆ ಏನ್ ಹೇಳ್ತಾರೆ ಗೊತ್ತಾ, ಒಳ್ಳೆ ಚೆನ್ನಾಗಿ ಊಟ ಮಾಡ್ಬೇಕು, ಹಾಲು ಅನ್ನ ಉಣ್ಬೇಕು, ಮೊಟ್ಟೆ ಉಣ್ಬೇಕು, ಅಥವಾ ಪ್ರೋಟೀನ್, ವಿಟಮಿನ್ಸ್ ಅವೆಲ್ಲ ಬೇಕಂತ ಹೇಳ್ತಾರಲ್ಲ. ಅದಕ್ಕೆ ಸೇಮ್ ಅದೇ ತರ ಪ್ಲಾಂಟ್ಸ್ಗೂ ಕೂಡ ಆ ತರ ಏನ್ ಬೇಕು, ವಿಟಮಿನ್ಸ್ಗಳು ಬೇಕು, ಪ್ರೋಟೀನ್ಗಳು ಬೇಕು. ಆ ತರ ಈಗ ಪ್ಲಾಂಟ್ಸ್ಗೆ ಐತಲ್ಲ, ನೈಟ್ರೋಜನ್ ಮತ್ತೆ ಕೆಲವೊಂದಿಷ್ಟು ಲವಣಾಂಶಗಳು ಬೇಕಾಗುತ್ತೆ. ಅದಕ್ಕೆ ನಾನು ಲವಣಾಂಶಗಳು ಅಂತ ಬರೀತೀನಿ. ಲವಣಾಂಶಗಳು ಅಂದ್ರೆ ಮಿನರಲ್ಸ್. ಒಂದು ಪ್ಲಾಂಟ್ ಏನ್ ಮಾಡುತ್ತೆ, ಹಗಲೊತ್ತಿನಲ್ಲಿ ಸನ್ಲೈಟ್ ಅಂದ್ರೆ ಬೆಳಕನ್ನ ಬಳಸ್ಕೊಂಡು, ಗಾಳಿ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸ್ಕೊಂಡು, ವಾಟರ್ ಅಂದ್ರೆ ನೀರನ್ನು ಬಳಸ್ಕೊಂಡು, ಲವಣಾಂಶಗಳು ಮಿನರಲ್ಸ್ ನ ಬಳಸ್ಕೊಂಡು, ಇದನ್ನ ಎಲ್ಲವನ್ನ ಎಲೆಯಲ್ಲಿ ಕ್ಲೋರೋಫಿಲ್ ಅಂತ ಇರ್ತೈತಿ, ಕನ್ನಡದಲ್ಲಿ ಪತ್ರಹರಿತ್ತು ಅಂತ ಕರಿತೀವಿ. ಅಂದ್ರೆ ಪತ್ರಹರಿತ್ತು, ಕ್ಲೋರೋಫಿಲ್, ಇದು ಈ 4 ಬಳಸ್ಕೊಂಡು ಅಡಿಗೆ ಮಾಡ್ತೈತಿ ಅಂದ್ರೆ ಊಟ ತಯಾರು ಮಾಡ್ತೈತಿ. ಊಟ ತಯಾರು ಮಾಡೋ ಪ್ರೋಸೆಸ್ಗೆ ಏನಂತ ಕರಿತೀವಿ ನಾವು, ಫೋಟೋಸಿಂಥಸಿಸ್ ಪ್ರೋಸೆಸ್ ಅಂತ. ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಏನಪ್ಪ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತಂದ್ರ, ಬಯಾಲಜಿಕಲ್ ಪ್ರೋಸೆಸ್ ಬೈ ವಿಚ್ ಗ್ರೀನ್ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಅಂತ. ನಾವು ಗ್ರೀನ್ ಪ್ಲಾಂಟ್ಸ್ ಅಂದ್ರೆ ಹಸಿರು ಸಸ್ಯಗಳು ತಮ್ಮ ಊಟವನ್ನು ತಾವೇ ತಯಾರು ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ನಾವೇನು ಬ್ಯಾರೆ ತಯಾರು ಮಾಡ್ಕೊತಾರನ್ರಿ, ನಾವು ನಮ್ದೇ ತಯಾರು ಮಾಡ್ಕೊತೀವಿ ಅಂತ ಹೇಳ್ತೀವಿಲ್ಲ. ಬಟ್ ನಾವು ಮನುಷ್ಯರಿದ್ದೀವಲ್ವಾ, ನಾವು ಅಕ್ಕಿ ಮಾಡ್ತೀವಲ್ಲ, ಅಕ್ಕಿ ಎಲ್ಲಿಂದ ಸಿಗುತ್ತಾ, ನಮ್ಮ ಬಾಡಿ ಒಳಗೆ ಇರುತ್ತಾ? ಇಲ್ಲ. ನಾವೇನ್ ಮಾಡ್ತೀವಿ, ಇನ್ನೊಂದು ಭತ್ತದ ಮೇಲೆ ಡಿಪೆಂಡ್ ಆಗ್ತೀವಿ. ಹಣ್ಣು ಎಲ್ಲಿ ಸಿಗ್ತಾವು, ಮರದ ಮೇಲೆ ಡಿಪೆಂಡ್ ಆಗ್ತೀವಿ. ಮತ್ತೆ ಗೋಧಿ ಎಲ್ಲಿ ಸಿಗುತ್ತಾ, ಗೋಧಿ ಮೇಲೆ, ಗಿಡದ ಮೇಲೆ ಡಿಪೆಂಡ್ ಆಗ್ತೀವಿ. ಅದೇ ತರ ಜೋಳ, ಮತ್ತೆ ಅದೇ ತರ ರಾಗಿ, ತೊಗರಿ, ಅವೆಲ್ಲ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿ ನಾವು, ಅಂದ್ರೆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿವಿ. ಬಟ್ ಇವು ಸಸ್ಯಗಳ ಮೇಲೆ ಇವು ಸಸ್ಯಗಳು ಇರ್ತಾವಲ್ವಾ, ಇವು ಯಾವುದರ ಮೇಲೆ ಡಿಪೆಂಡ್ ಆಗಿಲ್ಲ. ಅಂದ್ರೆ ನಾವು ಇನ್ನೊಂದು ಬದುಕಿರುವಂತ ಜೀವಿ. ನೀವು ಮತ್ತೆ ಕ್ವಶನ್ ಕೇಳ್ಬೋದು, ಏನಂತ, ಗಾಳಿ ಮೇಲೆ ಡಿಪೆಂಡ್ ಆಗ್ಯಾವಲ್ರಿ, ನೀರಿನ ಮೇಲೆ ಡಿಪೆಂಡ್ ಆಗ್ಯಾವಲ್ರಿ, ಲವಣಾಂಶಗಳ ಮೇಲೆ ಡಿಪೆಂಡ್ ಆಗ್ಯಾವಲ್ರಿ ಅಂತ. ಬಟ್ ಹಂಗಲ್ಲ, ಇವೆಲ್ಲ ಬದುಕಿರುವಂತಲ್ಲ, ಇವು ಜೀವಿಗಳಿಲ್ಲ, ಇವು ನಿರ್ಜೀವ ವಸ್ತುಗಳು. ನೀವು ನಾನ್ ಲಿವಿಂಗ್ ಬೀಯಿಂಗ್ಸ್. ಬಟ್ ನಾವು ಲಿವಿಂಗ್ ಬೀಯಿಂಗ್ಸ್ ಮೇಲೆ ಡಿಪೆಂಡ್ ಆಗಿವಿ, ನಾವು ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿವಿ. ನಾವು ಎನಿಮಲ್ಸ್, ಚಿಕನ್ ಮಾಡ್ಬೇಕಂದ್ರ ಕೋಳಿ ಕೊಯ್ಬೇಕಾಗುತ್ತ, ನೆಕ್ಸ್ಟ್ ಮಟನ್ ಮಾಡ್ಬೇಕಂದ್ರ ಕುರಿ ಕೊಯ್ಬೇಕಾಗುತ್ತ. ಅಂದ್ರೆ ನಾವು ಬದುಕಿರುವಂತ ಜೀವಿಗಳ ಮೇಲೆ ಡಿಪೆಂಡ್ ಆಗಿವಿ. ಅದಕ್ಕೆ ನಮ್ಗೆ ಹೆಟೆರೋಟ್ರೋಪ್ಸ್ ಅಂತ ಕರೀತಾವೆ. ಪರಪೋಷಕಗಳು, ಇವು ಸ್ವಪೋಷಕಗಳು. ನೀವು ಸ್ವಪೋಷಕಗಳನ್ನು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಳ್ಳೋದಕ್ಕೆ ಸ್ವಪೋಷಕಗಳು, ಆಟೋಟ್ರೋಪ್ಸ್ ಅಂತ ಕರೀತಾರೆ. ಆಟೋಟ್ರೋಪ್ಸ್ ಅಥವಾ ಸ್ವಪೋಷಕಗಳು. ನೆಕ್ಸ್ಟ್ ನೋಡಿ, ಹಸಿರು ಸಸ್ಯಗಳು ಸೂರ್ಯನ ಬೆಳಕು, ನೋಡ್ರಿ ಸನ್ಲೈಟ್, ನೀರು, CO2 ಇಂಗಾಲದ ಡೈಆಕ್ಸೈಡ್ ಮತ್ತು ಪತ್ರ ಹರಿತ್ತಿನ ಸಹಾಯದಿಂದ ತಮ್ಮ ಆಹಾರವನ್ನು ಗ್ಲೂಕೋಸ್ ತಾವೇ ತಯಾರಿಸಿಕೊಳ್ಳುತ್ತದೆ. ಅಂದ್ರೆ ಪ್ರಾಣಿಗಳ ಆಹಾರ ಯಾವ್ದಪ್ಪ, ಇಲ್ಲಿ ನೋಡ್ರಿ,
ಗ್ಲೂಕೋಸ್. ಗ್ಲೂಕೋಸ್ ಅನ್ನೋದು ಏನಿದು ಪ್ರಾಣಿಗಳ ಸಸ್ಯಗಳ ಆಹಾರ. ಈ ಗ್ಲೂಕೋಸ್ನ ನಾವು ತಯಾರು ಮಾಡ್ಕೋಬೇಕಂದ್ರೆ ಅದೇನೇನ್ ಮಾಡ್ಬೇಕು, ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು. ಬೆಳಕನ್ನು ತಗೋಬೇಕು, ಇಂಗಾಲದ ಡೈಆಕ್ಸೈಡ್ ತಗೋಬೇಕು, ವಾಟರ್ ನೀರನ್ನು ತಗೋಬೇಕು, ಮಿನರಲ್ಸ್ನ ತಗೋಬೇಕು. ತಗೊಂಡು ಕ್ಲೋರೋಫಿಲ್, ಇದು ಬಹಳ ಇಂಪಾರ್ಟೆಂಟ್. ಇದು ಕ್ಲೋರೋಫಿಲ್ ಎಲೆ ಇರ್ತೈತಿ, ಎಲೆ ಒಳಗಡೆ ಇರ್ತೈತಿ. ಇದು ಕ್ಲೋರೋಫಿಲ್ ಹಸಿರು ಕಲರ್ ಇರ್ತೈತಿ ಅಲ್ವಾ, ಇದು ಕ್ಲೋರೋಫಿಲ್ ಹಸಿರು ಕಲರ್ ಬರ್ಬಿಡ್ತೇವೆ ನೋಡ್ರಿ. ಕ್ಲೋರೋಫಿಲ್ ಇದು ಎಲೆ ಒಳಗಡೆ ಇರ್ತೈತಿ. ಈ ಎಲೆ ಒಳಗಡೆ ಇರುವಂತ ಕ್ಲೋರೋಫಿಲ್ ನ ತಗೊಂಡು ಇದೇನ್ ಮಾಡುತ್ತಾ, ಇದನ್ನೆಲ್ಲ ಊಟವನ್ನು ತಯಾರು ಮಾಡ್ಕೊಳ್ತಾ. ಈ ಪ್ರೊಸೆಸ್ಸಿಗೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇದರೊಳಗಡೆ ನೆನಪಿಡಬೇಕಾದ ಅಂಶ ಏನ್ ಗೊತ್ತಾ, ಇದು ಇದರ ಆಹಾರ ಗ್ಲೂಕೋಸ್. ಇದು ಒಂದು ಆಟೋಟ್ರೋಪ್ ಅಂದ್ರೆ ಸ್ವಪೋಷಕಗಳು. ಯಾಕೆ ಇದು ಸ್ವಪೋಷಕಗಳನ್ನ ಕರಿತೀವಿ ಅಂದ್ರೆ ಇದರ ಸಲುವಾಗಿ. ಇದು ಫೋಟೋಸಿಂಥಸಿಸ್ ಮಾಡ್ತೈತಿ. ಹೆಂಗ್ ಮಾಡ್ತೈತಿ ಫೋಟೋಸಿಂಥಸಿಸ್? ಬೆಳಕು, ಗಾಳಿ ಅಂದ್ರೆ ಇಂಗಾಲದ ಡೈಆಕ್ಸೈಡ್, ವಾಟರ್ ನೀರು, ಇದು ಬಹಳ ಇಂಪಾರ್ಟೆಂಟ್. ಇಂಗಾಲದ ಡೈಆಕ್ಸೈಡ್ ಮಾಡ್ತೈತಿ. ನೆಕ್ಸ್ಟ್ ಲವಣಾಂಶಗಳು ಮಿನರಲ್ಸ್ ನ ಯೂಸ್ ಮಾಡ್ತೈತಿ. ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ಏನಿದೆ ನೋಡಿ. ಓಕೆ, ಮುಂದೆ ಹೋಗೋಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಇದೀವಿ. ನವೋದಯ ಆನ್ಲೈನ್ ಕ್ಲಾಸಸ್. ನಿಮಗೇನಾದ್ರೂ ಆನ್ಲೈನ್ ಕ್ಲಾಸಸ್ ಬೇಕು, ಬೆಳಿಗ್ಗೆ 2 ಗಂಟೆ, ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 2 ಗಂಟೆ ಬೇಕಂತಂದ್ರೆ ಕೆಳಗಡೆ ಒಂದು ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ಜಾಯಿನ್ ಆಗೋದನ್ನ ಮರಿಬೇಡಿ. ಇಲ್ಲ ಅಂತಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಯಾವ್ದ್ರ ಬಗ್ಗೆ ನೀವು ನವೋದಯ ಆನ್ಲೈನ್ ಕ್ಲಾಸಸ್ ಏನಾದರೂ ಬೇಕಾಗಿದ್ರೆ ನಿಮಗೆ, ಇಲ್ಲ ಅಂದ್ರೆ ನಿಮ್ಗೆ ನೋಟ್ಸ್ ಏನಾದರೂ ಬೇಕಾಗಿದ್ರೆ ನಮ್ಗೆ ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ಜಾಯಿನ್ ಆಗೋದನ್ನ ಮರಿಬೇಡಿ. ನೋಡಿ ಇಲ್ಲಿ ನೋಡಿ, ಲೈಟ್ ಮತ್ತೆ ಕ್ಲೋರೋಫಿಲ್ ಅಂದ್ರೆ ಬೆಳಕು ಮತ್ತೆ ಪತ್ರ ಹರಿತ್ತು ಅಂತ. ಬೆಳಕು ಬೇಕು, ಪತ್ರ ಹರಿತ್ತು ಅಂದ್ರೆ ಇಲ್ಲೇ ಗ್ರೀನ್ ಕಲರ್ ಕಾಣುತ್ತಲ್ಲ, ಇದೇ ಕ್ಲೋರೋಫಿಲ್ ಅಂತ. ಓಕೆನಾ? ಇಷ್ಟು ತಿಳ್ಕೊಳ್ಳಿ ಸಾಕು. ಏನಂತ ಹೇಳ್ಯಾರ, ಆಹಾರ ತಯಾರಿಕೆಯ ಶಕ್ತಿಯ ಮೂಲವಾಗಿ ಕ್ಲೋರೋಫಿಲ್ ನಿಂದ ಹೀರಲ್ಪಡುತ್ತದೆ ಅಂದ್ರ ಅಬ್ಸಾರ್ಡ್ ಬೈ, ಅಂದ್ರೆ ಸೂರ್ಯನ ಬೆಳಕು ಯಾವ್ದು ಅಬ್ಸರ್ವ್ ಮಾಡುತ್ತಾ, ಈ ಕ್ಲೋರೋಫಿಲ್ ಅಬ್ಸರ್ವ್ ಮಾಡುತ್ತಾ ಅಂತ ಹೇಳ್ಯಾರ. ನೆಕ್ಸ್ಟ್, ಎಲೆಗಳ ಜೀವಕೋಶಗಳ ಹರಿದ್ರಾಣಗಳನ್ನು ಹಸಿರು ವರ್ಣ ದ್ರವ್ಯ. ಇದೇನ್ ಬೇಕಾಗಿಲ್ಲ ನಿಮ್ಗೆ, ನೀವು ಜಸ್ಟ್ ತಿಳ್ಕೊಳ್ಳಿ. ನಮ್ಗೇನ್ ಬೇಕು, ಬೆಳಕು ಬೇಕು, ಸೂರ್ಯನ ಬೆಳಕು. ಮತ್ತದು ಟಾರ್ಚ್ ಲೈಟ್ ಅಲ್ಲ, ಸೂರ್ಯನ ಬೆಳಕು ಬೇಕು. ಮತ್ತು ಪತ್ರ ಹರಿತ್ತು ಬೇಕು, ಪತ್ರ ಹರಿತ್ತು. ಮತ್ ಇನ್ನೊಂದು ಏನ್ ಬೇಕಪ್ಪ, ಸೂರ್ಯನ ಬೆಳಕು ಬೇಕು, ಪತ್ರ ಹರಿತ್ತು ಬೇಕು. ನೆಕ್ಸ್ಟ್ ನೀರು ಬೇಕು, ನೀರು ಮತ್ತೆ ಇಂಗಾಲದ ಡೈಆಕ್ಸೈಡ್. ನೋಡಿ ಗಾಳಿಯಲ್ಲಿ 2 ಇರ್ತಾವ, ಒಂದು ಆಕ್ಸಿಜನ್, ಆಮ್ಲಜನಕ ಅಂತ. ಇದಕ್ಕೆ O2 ಅಂತ ಕರಿತೀವಿ. ಆಕ್ಸಿಜನ್ಗೆ ಏನಂತ ಕರಿತೀವಿ, ಆಕ್ಸಿಜನ್ಗೆ O2 ಅಂತ ಕರಿತೀವಿ. ಇದು ಇಂಗಾಲದ ಡೈಆಕ್ಸೈಡ್ಗೆ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ನೋಡ್ರಿ, ಪ್ಲಾಂಟ್ಸ್ ಗಳಿಗೆ CO2 ಬೇಕು ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಬೇಕು. ಅದನ್ನ ಹೀರ್ಕೊಳುತ್ತೆ. ನೋಡಿ ಈಗ CO2 ಒಳಗೆ ಹೋಗೈತಿ. ಎಲ್ಲಿ ಹೋಗೈತಿ, ಇಲ್ಲಿ ಸ್ಟೊಮ್ಯಾಟ. ನಮ್ಗೆ ಹೆಂಗ್ ಮೂಗಿರುತ್ತೆ ನೋಡು, ಇದು ಮೂಗಿದ್ದಂಗ. ಯಾವುದು ಸ್ಟೊಮ್ಯಾಟ ಮೂಗಿದ್ದಂಗ ಪ್ಲಾಂಟ್ಸಿಗೆ. ಅದು ತಗೊಳುತ್ತ ಸ್ಟೊಮ್ಯಾಟ CO2 ಒಳಗೆ ತಗೊಳುತ್ತ, ಹೊರಗಡೆ O2 ಆಕ್ಸಿಜನ್ ಹೊರಗಡೆ ಬಿಡುತ್ತ. ಆ ಆಕ್ಸಿಜನ್ ನ ತಗೊಂಡು ನಾವು ಉಸಿರಾಡ್ತೀವಿ. ನಾವು ಹೊರಗ ತಗೊಂಡಾಗ ಆಕ್ಸಿಜನ್ ತಗೊಂತೀವಿ, ಬಿಡ ಮುಂದ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಆಕ್ಸಿಜನ್ ತಗೊಂಡ್ವಿ, ಕಾರ್ಬನ್ ಡೈಆಕ್ಸೈಡ್ ಬಿಟ್ವಿ, ಆಕ್ಸಿಜನ್ ತಗೊಂಡ್ವಿ, ಕಾರ್ಬನ್ ಡೈಆಕ್ಸೈಡ್ ಬಿಟ್ವಿ. ಬಟ್ ಪ್ಲಾಂಟ್ ಹಂಗಾಗಲ್ಲ. ಪ್ಲಾಂಟ್ ಏನ್ ಮಾಡ್ತಾ, ಕಾರ್ಬನ್ ಡೈಆಕ್ಸೈಡ್ ತಗೊಂತೈತಿ, ಆಕ್ಸಿಜನ್ ಬಿಡ್ತೈತಿ, ಕಾರ್ಬನ್ ಡೈಆಕ್ಸೈಡ್ ತಗೊಂತೈತಿ, ಆಕ್ಸಿಜನ್ ಬಿಡ್ತೈತಿ, ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಫ್ರೆಶ್ ಆಗಿರೋ ಆಕ್ಸಿಜನ್ ಬಿಡ್ತೈತಿ. ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಏನು, ಹೊಗಿ ಇರುತ್ತೆ ನೋಡಿ, ಹೊಗಿ, ಅದು ಕಾರ್ಬನ್ ಡೈಆಕ್ಸೈಡ್. ಆಕ್ಸಿಜನ್ ಅಂದ್ರ ಫ್ರೆಶ್ ಗಾಳಿ. ನೋಡ್ರಿ, ಪ್ಲಾಂಟ್ಸ್ ನಮ್ಗೆ ಎಷ್ಟು ಹೆಲ್ಪ್ ಮಾಡುತ್ತಾ. ತಾವು ಹೊಗಿ ಕುಡಿತೈತಿ, ಕುಡಿದು ನಮ್ಗೆ ಫ್ರೆಶ್ ಗಾಳಿ ಬಿಡ್ತೈತಿ. ಆ ಫ್ರೆಶ್ ಗಾಳಿನ ನಾವು ಉಸಿರಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ, ಮುಂದೆ ಹೋಗೋಣ. ನೆಕ್ಸ್ಟ್ ನೋಡಿ, ಫೋಟೋಸಿಂಥಸಿಸ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಈ ದ್ಯುತಿ ಸಂಶ್ಲೇಷಣ ಆದಾಗ ಇಲ್ಲಿ ನೋಡ್ರಿ, ಈಗ ಮೊದಲೊಂದು ಪ್ಲಾಂಟ್ ಏನ್ ಮಾಡಿತ್ತು, ಬೆಳಕನ್ನ ತಗೊಂತು. ಓಕೆನಾ? ಬೆಳಕು, ಸೂರ್ಯನ ಬೆಳಕು. ನೆಕ್ಸ್ಟ್ ಈಗ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ತಗೊಂತು. ಇಲ್ಲಿ ನೋಡ್ರಿ, ನೀರನ್ನ ತಗೊಂತು. ಎಲ್ಲಿಂದ ತಗೊಂತು, ರೂಟ್ ಇರ್ತೈತಿ ನೋಡು. ಈ ರೂಟ್ ಇದನ್ನ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಮ್ಯಾಲೆ ಕಳಿಸ್ತೈತಿ. ಆ ನೀರನ್ನ ಮ್ಯಾಲೆ ಕಳ್ಸಕ್ ನಾವು ಝೈಲಮ್ ಅಂತ ಪೈಪ್ ಯೂಸ್ ಮಾಡ್ತೀವಿ. ಅದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ನೆ ನಾನು. ಝೈಲಮ್ ಅನ್ನೋ ಪೈಪ್ ಇಂದ ನೀರನ್ನ ಮೇಲೆ ಕಳ್ಸುತ್ತೆ. ಅವಾಗ ಅದು ಹೋಗಿ ಓಸು ಬಂದು ಇಲ್ಲಿ ಎಲೆ ಒಳಗಡೆ ಸೇರ್ಕೊಂತ. ಎಲೆ ಒಳಗಡೆ ಕ್ಲೋರೋಫಿಲ್ ಇರ್ತೈತಿ. ಎಲೆ ಒಳಗಡೆ ಏನ್ ಇರ್ತೈತಿ, ಕ್ಲೋರೋಫಿಲ್ ಇರ್ತೈತಿ. ಆ ಕ್ಲೋರೋಫಿಲ್ ಇರ್ತೈತಲ್ಲ, ಸನ್ಲೈಟ್, ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತೆ ಇನ್ನೊಂದು ಲವಣಾಂಶಗಳು, ಮಿನರಲ್ಸ್,
ಆ 4 ಯೂಸ್ ಮಾಡ್ಕೊಂಡು ಅದ್ ಏನ್ ಮಾಡುತ್ತಾ, ಊಟ ತಯಾರು ಮಾಡ್ಕೊಳುತ್ತಾ. ಊಟ ತಯಾರು ಮಾಡ್ಕೊಂಡು ಹೊರಗಡೆ ಆಕ್ಸಿಜನ್ ಹೊರಗಡೆ ಬಿಡುತ್ತಾ. ಆಕ್ಸಿಜನ್ ಏನ್ ಮಾಡ್ತಾ, ಹೊರಗಡೆ ಬಿಡ್ತೈತಿ. ನೋಡ್ರಿ ಏನಂತ ಹೇಳ್ಯಾರ, ಸಕ್ಕರೆ ಮತ್ತೆ ಶುಗರ್ಸ್. ಇಲ್ಲಿ ನೋಡ್ರಿ, ಸಕ್ಕರೆ ಕಬ್ಬು ತಿಂದಿರ ನೀವು, ಅದು ತಮ್ಮ ಊಟ ಮಾಡ್ಕೊಂಡು ಗ್ಲೂಕೋಸ್ ಬಿಡುತ್ತಲ್ಲ, ಅದೆಲ್ಲ ಸಕ್ಕರೆನ ಬಿಡ್ತಿರುತ್ತಾ ಅಂತ ಹೇಳಕತ್ತಾರ. ಅಷ್ಟೇನ್ ಬೇಕಾಗಿಲ್ಲ ನಮಗೆ ಜೀವಿಗಳ ಉಸಿರಾಟಕ್ಕಾಗಿ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಏನ್ ಬಿಡುಗಡೆ ಮಾಡುತ್ತಾ, ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತಾ. ಆಕ್ಸಿಜನ್ ಎಸೆನ್ಷಿಯಲ್ ಲೈಫ್ ಸಪೋರ್ಟಿಂಗ್ ಬೈ ಪ್ರಾಡಕ್ಟ್ ಗ್ಯಾಸ್ ರಿಲೀಸ್ಡ್ ಬ್ಯಾಕ್ ಇನ್ ಟು ಅಟ್ಮಾಸ್ಫಿಯರ್ ವಿಯಾ ಸ್ಟೊಮ್ಯಾಟೋಫೋರ್ಸ್ ಅಂತ. ಅಂದ್ರೆ ಸ್ಟೊಮ್ಯಾಟೋ ಅನ್ನೋ ಮೂಗಿನಿಂದ, ಪ್ಲಾಂಟ್ಸಿನ ಒಳಗಡೆ ಇರುವಂತ ಸ್ಟೊಮ್ಯಾಟೋ ಅನ್ನೋ ಮೂಗಿನಿಂದ ಅದೇನ್ ಮಾಡುತ್ತೆ, ಹೊರಗಡೆ ಆಕ್ಸಿಜನ್ ನ ಬಿಡುತ್ತೆ, ಒಳಗಡೆ ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ. ಅದೇ ತರ ನೋಡಿ ಇವೇ ನೀವು ಕ್ಯಾಕ್ಟಸ್, ಇವು ಅಂದ್ರೆ ಪಾಪಸ್ ಕಳ್ಳಿಗಳು ಅಥವಾ ಕಳ್ಳಿಗಳು, ಇವಕ್ಕೆ ಕ್ಸೆರೋಫೈಟ್ಸ್ ಅಂತಾನು ಕರಿತೀವಿ. ಕ್ಸೆರೋಫೈಟ್ಸ್ ಅಂದ್ರೆ ಮರುಭೂಮಿ ಸಸ್ಯಗಳು. ಇದನ್ನ ಎಷ್ಟು ಸಲ ಹೇಳಿ ನಾನು, ಮರುಭೂಮಿ ಸಸ್ಯಗಳು. ಈ ಮರುಭೂಮಿ ಸಸ್ಯಗಳು ಏನ್ ಮಾಡ್ತಾವ ಗೊತ್ತಾ, ಈ ಮರುಭೂಮಿ ಸಸ್ಯಗಳು ಇವಕ್ಕೆ ಎಲ್ಲಿನ ಇಲ್ಲ. ನಾನು ಫೋಟೋಸಿಂಥಸಿಸ್ ಎಲ್ಲಿ ಒಳಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಬಟ್ ಇವು ತಮ್ಮ ಕಾಂಡ ಅಂದ್ರೆ ಸ್ಟೆಮ್, ಈ ಸ್ಟೆಮ್ ಅಲ್ಲಿ ಹಸಿರು ಕಲರ್ ಇರುತ್ತಲ್ವಾ, ಇಲ್ಲಿ ತಮ್ಮ ಫೋಟೋಸಿಂಥಸಿಸ್ ಪ್ರೋಸೆಸ್ ಮಾಡ್ಕೊಂತಾವು. ಅಲ್ಲಿ ಅದನ್ನ ಏನ್ ಮಾಡ್ತಾವು, ಆಹಾರ ಮಾಡ್ತಾವು. ನೋಡಿ, ಎಲೆಗಳನ್ನ ಆಹಾರದ ಕಾರ್ಖಾನೆ ಎಂದು ಕರೀತಾರೆ, ಅಥವಾ ಅಡುಗೆ ಮನೆ ಅಂತ ಕರೀತಾರೆ. ಫುಡ್ ಫ್ಯಾಕ್ಟರಿ ಅಥವಾ ಕಿಚನ್ ಆಫ್ ದಿ ಪ್ಲಾಂಟ್ ಕರೀತಾರೆ. ಯಾಕೆ ಹಿಂಗ್ ಕರೀತಾರೆ, ಯಾಕಂದ್ರೆ ಎಲೆಗಳ ಒಳಗಡೆ ಊಟ ತಯಾರಾಗುತ್ತೆ, ಅದಕ್ಕೆ ಕಿಚನ್ ಆಫ್ ದಿ ಪ್ಲಾಂಟ್ ಕಿಚನ್ ಅಂತ ಕರೀತಾರೆ. ಓಕೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ನೋಡಿ, ನೆಕ್ಸ್ಟ್ ಏನಿದೆ, ರೆಸ್ಪಿರೇಷನ್ ಅಂದ್ರೆ ಪ್ಲಾಂಟ್ಗಳ ಉಸಿರಾಟ ಕ್ರಿಯೆ ಅಂತ. ಉಸಿರಾಟ ಹೆಂಗಾಗ್ತಾವು, ಇದು ಬಹಳ ಸಿಂಪಲ್ ನೋಡ್ರಿ. ಅದು ಐತಲ್ಲ ಎಲೆ ಒಳಗಡೆ ಏನ್ ತಗೊಳುತ್ತಾ, CO2 ತಗೊಂತೈತಿ, ಹೊರಗಡೆ ಆಕ್ಸಿಜನ್ ಬಿಡ್ತೈತಿ. ನಾನು ಹೇಳಿದ್ನಲ್ಲ, ನಾವು ಆಕ್ಸಿಜನ್ ಒಳಗೆ ತಗೊಂತೀವಿ, ಮನುಷ್ಯರು ಹೊರಗಡೆ ಏನ್ ಬಿಡ್ತೀವಿ, CO2 ಬಿಡ್ತೀವಿ. ಒಳಗಡೆ ಆಕ್ಸಿಜನ್ ತಗೊಂತೀವಿ, ಹೊರಗಡೆ CO2 ಬಿಡ್ತೀವಿ. ಒಳಗಡೆ ಆಕ್ಸಿಜನ್ ತಗೊಂತೀವಿ, ಹೊರಗಡೆ CO2 ಬಿಡ್ತೀವಿ. ಬಟ್ ಇದೇನ್ ಮಾಡುತ್ತೆ, ಪ್ಲಾಂಟ್ ಒಳಗಡೆ CO2 ಇಂಗಾಲದ ಡೈಆಕ್ಸೈಡ್ ಒಳಗೆ ತಗೊಳುತ್ತೆ, ಹೊರಗಡೆ ಏನ್ ಬಿಡ್ತೈತಿ, ಆಕ್ಸಿಜನ್ ಬಿಡ್ತೈತಿ. ಒಳಗಡೆ CO2, ನೀವು ನನ್ನ ಜೊತೆ ಹೇಳ್ಬೇಕು, ಹೊರಗಡೆ ಆಕ್ಸಿಜನ್ ಬಿಡುತ್ತಾ. ಒಳಗಡೆ ಏನ್ ತಗೊಂತೈತಿ, ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ತಗೊಂತೈತಿ, ಹೌದಲ್ವಾ. ಹೊರಗಡೆ ಏನ್ ಬಿಡ್ತೈತಿ, ಆಕ್ಸಿಜನ್ ಬಿಡ್ತೈತಿ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ, ಇದು ನಮ್ಗೆ ಹೆಂಗ ಮೂಗಿರ್ತ ನೋಡು, ಅದ್ರೊಳಗೆ ಸೇಮ್ ಈ ಎಲೆ ಒಳಗಡೆ ಸ್ಟೊಮ್ಯಾಟೊ ಅಂತ ಸಣ್ಣ 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 ಏನಿರ್ತಾವ ಗೊತ್ತಾ, ಚಿಕ್ಕ ಚಿಕ್ಕ ರಂಧ್ರಗಳಿರ್ತಾವ, ಸ್ಟೊಮ್ಯಾಟೊ ಅಂತ. ಈ ಸ್ಟೊಮ್ಯಾಟೊ ಅನ್ನೋ ಚಿಕ್ಕ ಚಿಕ್ಕ ರಂಧ್ರಗಳಿರ್ತಾವಲ್ವಾ, ಅದರಿಂದ ಇವೇನ್ ಮಾಡ್ತಾವ ಗೊತ್ತಾ, ಅದರಿಂದ ಇವು ಉಸಿರಾಟ ಕ್ರಿಯೆಯನ್ನ ಮಾಡ್ತಾ ಹೋಗ್ತಾವು. ಇವು ಕೂಡ ಉಸಿರಾಟ ಕ್ರಿಯೆ ಬೇಕು ಅಂತ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡೋಣ ಮುಂದೆ, ಪ್ಲಾಂಟ್ ಬ್ರೀತ್ ಮಾಡುತ್ತೆ ಹೆಂಗಂತ ಹೇಳ್ಯಾರ ನೋಡ್ರಿ. ಪತ್ರ ರಂಧ್ರಗಳು ಅಂತ ಕರೀತಾರ. ಸ್ಟೊಮ್ಯಾಟೊ ಅಂದ್ರೆ ಏನಂತ ಕರೀತಾರ, ಪತ್ರ ರಂಧ್ರಗಳು. ಇವು ಇಲ್ಲಿದಾವಲ್ಲ ಸ್ಟೊಮ್ಯಾಟೊ, ಎಲೆಗಳ ಮೇಲಿರುವ ಅನಿಲ ವಿನಿಮಯ ಸಣ್ಣ ರಂಧ್ರಗಳು. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ರಂಧ್ರಗಳಿದಾವಲ್ವಾ, ಇವು ಸ್ಟೊಮ್ಯಾಟೊ ಅಥವಾ ಪತ್ರರಂಧ್ರ ಅಂತ. ಇದನ್ನ ನೆನ್ಪಿಟ್ಕೋಬೇಕಿಲ್ಲ, ಬರ್ಕೋಬೇಕು. ಪತ್ರರಂಧ್ರ ಅಂದ್ರ ನಮ್ಮ ಮೂಗು ಹೆಂಗ್ ನೋಡೋ ಹಂಗೆ ಇವು ನಮ್ಮ ಮೂಗ್ ಇದ್ದಂಗ. ನೆಕ್ಸ್ಟ್ ಓಕೆ, ಇಷ್ಟು ಸಾಕು. ಓಕೆನಾ. ನೆಕ್ಸ್ಟ್ ಮುಂದೆ ಹೋಗೋಣ. ಟ್ರಾನ್ಸ್ಪಿರೇಷನ್ ಅಂತ. ನಾನು ಫಸ್ಟ್ ಉಸಿರಾಟ ಕ್ರಿಯೆ ಹೇಳಿದೆ, ಇವಾಗ ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀನಿ. ಏನಪ್ಪ ಬಾಷ್ಪ ವಿಸರ್ಜನೆ ನೋಡ್ರಿ, ಇದು ಒಂದು ಎಲೆ ಅಂತ ತಿಳ್ಕೊಳ್ರಿ. ಈ ಎಲೆ ಒಳಗಡೆ ನಾನೇನ್ ಹೇಳಿದ್ದೆ, ಪತ್ರರಂಧ್ರ ಇರುತ್ತಂತ ಹೇಳಿದ್ದೆ. ಪತ್ರರಂಧ್ರ ಅಂದ್ರೆ ಸ್ಟೊಮ್ಯಾಟೊ ಇರುತ್ತಂತ ಹೇಳಿದ್ದೆ. ನೋಡ್ರಿ, ನಾವ್ ಹೆಂಗೆ ವಾಶ್ರೂಮ್ ಮಾಡ್ತೀವಿ ನೋಡು, ನಾವ್ ಹೆಂಗ್ ವಾಶ್ರೂಮ್ಗೆ ಹೋಗ್ತೀವಲ್ಲ, ಒಂದಾಕ್ ಹೋಗ್ತೀವಿ ನೋಡ್ರಿ, ಅದೇ ತರ ಸೇಮ್ ಇದ್ರೊಳಗಡೆ ಏನ್ ಮಾಡ್ತಾ ಗೊತ್ತಾ, ಇದು ಪ್ಲಾಂಟ್ ತಮ್ಮ ಎಲೆಯ ಮುಖಾಂತರ ಬೇಡದೇ ಇರುವಂತ ನೀರನ್ನ ಅಥವಾ ಜಾಸ್ತಿ ಆಗಿರುವಂತ ನೀರನ್ನ ಹೊರಗಡೆ ಕಳಿಸ್ಬಿಡುತ್ತ. ಏನ್ ಮಾಡುತ್ತಾ, ಇಲ್ಲಿ ಸ್ಟೊಮ್ಯಾಟೊ ಇರುತ್ತೆ, ಈ ಸ್ಟೊಮ್ಯಾಟೊ ಇಂದ ಬೇಡದೇ ಇರುವಂತ ನೀರನ್ನ, ವಾಟರ್, ನೀರನ್ನ ಏನ್ ಮಾಡ್ತಿದ್ವು, ಹೊರಗಡೆ ಕಳಿಸಿಬಿಡುತ್ತೆ. ಈ ತರ ನೀರ್ ಇದನ್ನ ಹೊರಗಡೆ ಕಳಿಸಿಬಿಡುತ್ತಾ. ಇಲ್ಲಿ ನೋಡ್ರಿ, ವ್ಯಾಖ್ಯೆ, ಸಸ್ಯಗಳು ತಮ್ಮಲ್ಲಿರುವ ಹೆಚ್ಚುವರಿ ನೀರನ್ನ ಎಲೆಗಳ ಪತ್ರರಂಧ್ರಗಳ ಮೂಲಕ ಆವಿಯ ರೂಪದಲ್ಲಿ ಹೊರಗಾಕುವ ಪ್ರಕ್ರಿಯೆ ಅಂತ. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು, ಟ್ರಾನ್ಸ್ಪಿರೇಷನ್ ಇಸ್ ದಿ ಬಯೋಲಾಜಿಕಲ್ ಎವ್ಯಾಪೊರೇಷನ್ ಆಫ್ ಎಕ್ಸಸ್ ವಾಟರ್, ಅಂದ್ರೆ ಹೆಚ್ಚಾದಂತ ನೀರು ಫ್ರಮ್ ಏರಿಯಲ್ ಪ್ಲಾಂಟ್ ಪಾರ್ಟ್ಸ್ ಮೇನ್ಲಿ ಸ್ಟೊಮ್ಯಾಟೊ ಅಂತ ಹೇಳಿದ್ರೆ. ನೆಕ್ಸ್ಟ್ ಇವ್ಯಾಪೊರೇಟಿವ್ ಲಾಸ್. ಓಕೆ, ಇವು ಏನ್ ಮಾಡ್ತಾವ ಗೊತ್ತಾ, ಇವು ತಮ್ಮ ಎಲೆಗಳ ಮುಖಾಂತರ
ಬೇಡದೇ ಇರುವಂತ ನೀರನ್ನ ಹೊರಗಾಕುವ ಪ್ರಕ್ರಿಯೆಗೆ ಏನಂತ ಕರೀತಾರ? ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಅಂದ್ರೆ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ಎಲೆಗಳ ಮುಖಾಂತರ ನೀರನ್ನ, ಬೇಡದೇ ಇರುವಂತ ನೀರನ್ನ ಹೊರಗಡೆ ಹಾಕೋದಕ್ಕೆ ಏನಂತ ಕರೀತಾರ? ಟ್ರಾನ್ಸ್ಪಿರೇಷನ್ ಅಂತ ಕರೀತಾರ. ಓಕೆ, ಮುಂದೆ ಹೋಗೋಣ. ನೆಕ್ಸ್ಟ್ ನೋಡಮ್ಮ, ಫ್ಲವರ್ ಪಾರ್ಟ್ಸ್ ಅಂತ. ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಆದ್ರೂ ನಾನು ನಿಮ್ಗೆ ಇವಾಗ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇದಕ್ಕೆ ಸೆಪಲ್ ಅಂತ ಕರಿತಾವ. ಓಕೆನಾ? ಇದು ಎಲೆಯ ಪುಷ್ಪದಳ ಇದು, ಅಂದ್ರೆ ಪೆಟಲ್ ಇದು. ಓಕೆನಾ? ಇಲ್ಲಿ ಒಳಗಡೆ ಸ್ಟಿಗ್ಮಾ ಅಂತ ಇರ್ತೈತಿ. ಓಕೆನಾ? ಒಳಗಡೆ ಅದಾದ್ಮೇಲೆ ಒಳಗಡೆ ಸ್ಟೇಮನ್ ಅಂತ ಇರ್ತೈತಿ. ಅಂದ್ರೆ ಇದು ನೋಡ್ರಿ, ಇದನ್ನ ನೀವು ಜಾಸ್ತಿ ತಲೆ ಕೆಡಿಸ್ಕೊಬಿಡ್ರಿ. ಇದನ್ನ ಜಾಸ್ತಿ ಹೈಯರ್ ಕ್ಲಾಸ್ ಒಳಗಡೆ ನಿಮ್ಗೆ ಹೇಳ್ಕೊಡ್ತಾರ. ನಿಮ್ಗೆ ಏನ್ ಇಂಪಾರ್ಟೆಂಟ್ ಏನ್ ಗೊತ್ತಾ ಹೇಳ್ಕೊಂಡ್ರಿ. ನಿಮ್ಗೆ ಇಂಪಾರ್ಟೆಂಟ್ ಏನ್ ಗೊತ್ತಂದ್ರೆ, ಈ ಫ್ಲವರ್ ಇರುತ್ತಲ್ಲ, ಈ ಫ್ಲವರ್ ಮೇಲೆ ದುಂಬಿ ಬಂದು ಕುತ್ಕಾಗ, ದುಂಬಿ ಅಂದ್ರೆ ಹುಳ, ಅಥವಾ ಗಾಳಿಯಿಂದ ಇಲ್ಲಿಂದ ಇದಕ್ಕೆ ಟಚ್ ಆದಾಗ, ಅಥವಾ ದುಂಬಿ ಬಂದು ಕುಂತಾಗ ಇದು ಹೂವು ಏನಾಗುತ್ತೆ ಗೊತ್ತಾ? ಕಾಯಿ ಆಗುತ್ತೆ. ಹೂವೇನಾಗುತ್ತಾ? ಕಾಯಿ ಆಗುತ್ತೆ. ಹೂವೇನಾರ ಕಾಯಿ ಆಗ್ಬೇಕಂತ, ಅದಕ್ಕ ನೋಡ್ರಿ, ನೀವು ಮೆಣಸಿನಕಾಯಿ ಬೆಳೆಗಾರ ಆಗಿದ್ರಂದ್ರ, ಮತ್ತೆ ನೀವೇನಾದ್ರು ಹಣ್ಣುಗಳ ಬೆಳೆಗಾರರಾಗಿದ್ರಂದ್ರ, ಹೂವನ್ನು ತಗೊಂಡು, ಹೂವದ್ರೊಳಗೊಂದು ಪುಡಿ ಇರ್ತೈತಿ, ಪೋಲೆನ್ ಅಂತ ಇರ್ತ. ಹೂವನ್ನು ಪುಡಿ ತಗೊಂಡು, ಅದನ್ನ ತಗೊಂಡು ಪ್ರತಿ ಹೂವಿಗೆ ಇಷ್ಟಿಷ್ಟು ಹಾಕೊಂತ ಹೋಗ್ತಾರ. ಅದಕ್ಕೆ ಪೋಲೆನ್ ಅಂತ ಕರೀತಾರ. ಅದು ಪೋಲೆನ್ಸ್. ಅದು ಏನದು? ಪೋಲೆನ್. ಪೋಲೆನ್ ಅಂದ್ರ ಒಂದು ಹೂ ಇರ್ತೈತಲ್ಲ, ಆ ಹೂ ಒಳಗ ಪುಡಿ ಇರ್ತೈತಿ. ಆ ಪುಡಿ ತಗೊಂಡು ಇದ್ರೊಳಗಡೆ ಪ್ರತಿ ಹೂವಿಗೆ ಹಿಂಗ ತಮ್ಮ ಕೈಯಿಂದ ಹಾಕೊಂತ ಹೋಗ್ತಾರ. ಅರ್ಥ ಆಯ್ತಾ? ಅದರಿಂದ ಏನಾಗುತ್ತೆ ಗೊತ್ತಾ? ಆ ಹೂವು ಏನಾಗುತ್ತಾ? ಕಾಯಿ ಆಗುತ್ತಾ. ಓಕೆನಾ? ಕಾಯಿ ಆಗುತ್ತಾ. ಕಾಯಿ ಏನಾಗುತ್ತಾ? ಹಣ್ಣು ಆಕೈತಿ. ಏನಾಗತ್ ಕಾಯಿ? ಫಸ್ಟ್ ಹೂ ಏನಾಗುತ್ತಾ? ಒಂದು ಹೂ ಕಾಯಿ ಆಯ್ತು. ಹೌದಾ? ಕಾಯಿ ಆದ್ಮೇಲೆ ಅದೇನಾಯ್ತು? ಹಣ್ಣಾಯ್ತು. ಹಣ್ಣಿನ ಒಳಗಡೆ ಬೀಜಗಳಿದ್ವು. ಇಲ್ಲಿ ನೋಡ್ರಿ, ಇಲ್ಲೊಂದು ಹಣ್ಣು ಐತಿ, ಇಲ್ಲಿ ಬೀಜಗಳು ಕಾಣ್ತಾವಿಲ್ಲ? ಕಾಣ್ತಾವ ಇಲ್ಲ? ಇದೇ ಬೀಜಗಳ ತಿಂದ ಮೇಲೆ ಹಣ್ಣನ್ನ ಬೀಜಗಳನ್ನ ತೂ ಅಂತ ಉಳ್ತೀವಲ್ವಾ, ಇದನ್ನ ಒಣಗಿಸಿ ನಾವು ಒಳ್ಳೆ ಭೂಮಿ ಒಳಗಡೆ ಹಾಕಿದಾಗ ಏನಾಗುತ್ತಾ? ಮತ್ತೊಂದು ಮೊಳಕೆ ಹೊಡೆಯುತ್ತಾ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆನಾ? ಏನಾಯ್ತಿದ್ದು? ಫಸ್ಟ್ ಹೂ ಇದ್ದಿದ್ದು ಕಾಯಿ ಆಯ್ತು, ಕಾಯಿ ಇದ್ದಿದ್ದು ಹಣ್ಣಾಯ್ತು, ಹಣ್ಣಿದ್ದು ವಾಪಸ್ ಬೀಜ ಆಯ್ತು. ಬೀಜಕ್ಕೆ ನೋಡ್ರಿ, ಬೀಜನ ತಗೊಂಡು ನಾವು ನೆಲದೊಳಗಡೆ ಹೂತಾಗ ನೋಡ್ರಿ, ಬೀಜನ ತಗೊಂಡು WOW ಅಂತ, ಇದು ವಾವ್ ಅನ್ನೋದೊಂದು ರೂಲ್. ಅಂದ್ರೆ ಬೀಜನ ತಗೊಂಡು ನಾವು ನೆಲದೊಳಗಡೆ ಯಾವಾಗ ಹೂತ್ತೀವಿ ನೋಡು, ಅವಾಗ ಅದಕ್ಕೆ ನೀರು ಸಿಕ್ಕಾಗ, ನೆಕ್ಸ್ಟ್ ಅದಕ್ಕೆ ಆಕ್ಸಿಜನ್ ಸಿಕ್ಕಾಗ, ನೆಕ್ಸ್ಟ್ ಅದಕ್ಕೆ ಶಾಖ ಅಂದ್ರೆ ತಾಪಮಾನ, ಹೀಟ್ ಸಿಕ್ಕಾಗ ಅದು ಮೊಳಕೆ ಹೊಡೆಯುತ್ತೆ. ಏನ್ ಸಿಗ್ಬೇಕು? ಮೊದ್ಲ ಅದಕ್ಕೆ ವಾಟರ್ ಬೇಕು, ಮೊದಲನೇದು. ಅದಾದ್ಮೇಲೆ ಆಕ್ಸಿಜನ್ ಬೇಕು, ಎರಡನೇದು. ಅದಾದ್ಮೇಲೆ ವಾರ್ಮ್ತ್ ಬೇಕು, ಅಂದ್ರೆ ಬಿಸಿ ಬೇಕು. ನೋಡಿ, ಕೋಳಿ ಮೊಟ್ಟೆನೂ ಕೂಡ ಕೋಳಿ ಏನ್ ಮಾಡ್ತಿರ್ತ? ಬೆಚ್ಚಗ ಇಟ್ಕೊಂಡಿರುತ್ತ. ಅದೇ ತರ ಬೀಜ ಕೂಡ ಅದಕ್ಕೆ ಬೆಚ್ಚಗೆ ಇಟ್ಕೊಂಡಾಗ ಏನ್ ಮಾಡ್ತದೋ, ಒಂದು ಬೀಜ ಏನ್ ಮಾಡುತ್ತ, ಅದಕ್ಕೆ ನೀರ್ ಹಾಕದ, ನೀರ್ ಸಿಕ್ಕಿದಾಗ, ಮತ್ತೆ ಆಕ್ಸಿಜನ್ ಗಾಳಿ ಸಿಕ್ಕಿದಾಗ, ಮತ್ತೆ ಬಿಸಿಯಾಗಿ ಸಿಕ್ಕಿದಾಗ ಅದೇನ್ ಮಾಡ್ತಾ ಹೋಗುತ್ತಾ? ಅದರಿಂದ ಮೊಳಕೆ ಹೊಡಿತೈತಿ. ಸಣ್ಣದಾಗಿ ಮೊಳಕೆ ಹೊಡಿತೈತಿ, ಇನ್ನ ಸ್ವಲ್ಪ ಸಣ್ಣದಾದ್ಮೇಲೆ ದೊಡ್ಡದು ಬರ್ತಾ, ದೊಡ್ಡದಾದ್ಮೇಲೆ ಅಲ್ಲಿಂದ ಎಲೆ ಬರ್ತಾವು, ಎಲೆಯಿಂದ ಗಿಡ ಆಗುತ್ತಾ, ಗಿಡದಿಂದ ದೊಡ್ಡ ಮರ ಆಗುತ್ತಾ. ಇದಕ್ಕೆ ಸೀಡ್ ಜರ್ಮಿನೇಷನ್ ಅಂತ ಕರೀತಾರೆ. ಅಂದ್ರೆ ಬೀಜ ಮೊಳಕೆ ಹೊಡೆಯುವುದು. ಏನಪ್ಪಾ ಬೀಜ ಮೊಳಕೆ ಹೊಡೆಯುವುದು? ಒಂದು ಬೀಜನ ನಾವು ನೆಲದಲ್ಲಿ ಹೂತಾಗ ಅದಕ್ಕೆ ಬಿಸಿ, ಮತ್ತೆ ಬಿಸಿ ಅಂದ್ರೆ ಶಾಖ, ಅಂದ್ರೆ ಹೀಟ್ ಅಥವಾ ವಾರ್ಮ್ತ್ ಅಂತ ಹೇಳ್ತೀವಿ ನಾವು. ಹೀಟ್ ಅನ್ನೋಕಿನ ವಾರ್ಮ್ತ್, ಅಥವಾ ವಾಟರ್ ನೀರ್ ಬೇಕು, ಮತ್ತೆ ಆಕ್ಸಿಜನ್, ಇವು ಮೂರು ಒಟ್ಟಿಗೆ ಸಿಕ್ಕಾಗ ಅದೇನ್ ಮಾಡುತ್ತಾ? ಮೊಳಕೆ ಹೊಡಿತೈತಿ. ಓಕೆನಾ? ನಾನು ಇವಾಗ ಫಸ್ಟ್ ಇಂದ ಹೇಳಿದ್ದೆ ಫೋಟೋಸಿಂಥಸಿಸ್ ಅಂತ ಏನ್ ಹೇಳಿದ್ದೆ. ಅದಾದ್ಮೇಲೆ ಟ್ರಾನ್ಸ್ಪಿರೇಷನ್ ಹೇಳಿದೆ. ಅದಾದ್ಮೇಲೆ ಹೂವಿನಿಂದ ಕಾಯಿ ಆಗುತ್ತೆ, ಕಾಯಿಯಿಂದ ಹಣ್ಣು ಹೆಂಗಾಗುತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟ್ ಇವಾಗ ಏನ್ ಮಾಡಿದ್ವಿ ನಾವು? ವಾಟರು, ವಾರ್ಮ್ತು ಮತ್ತೆ ಆಕ್ಸಿಜನ್ ಸಿಕ್ಕಾಗ ಇದೇನಾಗುತ್ತೆ ಅಂದ್ರೆ ಮೊಳಕೆ ಹೊಡಿದು ಗಿಡ ಆಗುತ್ತೆ. ಓಕೆ, ನಾಳೆ ಇದೇ ಟೆಸ್ಟ್ ಮೇಲೆ ಇದ್ರ ಮೇಲೆ ನಾನು ನಿಮ್ಗೆ ಕ್ವಿಜ್ನ ತಗೊಂಡ್ಬರ್ತೀನಿ. ಇದ್ರ ಮೇಲೆ ನಿಮ್ಗೆ ಏನಾದರೂ ನೋಟ್ಸ್ ಅಥವಾ ಏನಾದರೂ ಬೇಕಾಗಿದ್ರೆ, ಡೌಟ್ಗಳೇನಾದ್ರೂ ಇದ್ರೆ ಕೆಳಗಡೆ ಒಂದು ಗ್ರೂಪ್ನ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನ ಜಾಯಿನ್ ಆಗೋದು ಮರಿಬೇಡಿ. ನಾಳೆ ಮತ್ತೆ ಇದ್ರ ಮೇಲೆ ಕ್ವಿಜ್ನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.